ಒಂದು ಪೆಂಗ್ವಿನ್ ತನ್ನ ಗುಂಪಿನ ಜೊತೆ ಹೋಗದೆ ಊಟ ಹುಡ್ಕೊಂಡು ಸಮುದ್ರ ಕಡೆನೂ ಹೋಗದೆ ತನ್ನ ಗುಂಪಿನಿಂದ ಬೇರೆಯಾಗಿ ಆ ಸ್ಥಳದಿಂದ 70 ಕಿಲೋಮೀಟರ್ ದೂರದಲ್ಲಿರುವ ಒಂದು ಪರ್ವತ ಕಡೆ ಚಲಿಸುತ್ತೆ. ಈ ದೃಶ್ಯವನ್ನು ವರ್ನರ್ ಹೆರ್ಝಾಗ್ ಅವರು ಎನ್ಕೌಂಟರ್ಸ್ ಅಟ್ ದ ಎಂಡ್ ಆಫ್ ದ ವರ್ಲ್ಡ್ ಆ ಒಂದು ಮೂವಿಲಿ ಒಂದು ಭಾಗವಾಗಿದೆ. 2007ರಲ್ಲಿ ಬಿಡುಗಡೆ ಆಗಿರೋ ಮೂವಿದು 18 ವರ್ಷಗಳಾದ್ಮೇಲೆ ಇವಾಗ ಯಾಕೆ ವೈರಲ್ ಆಗ್ತಾ ಇದೆ ಅದನ್ನ ವಿಡಿಯೋದಲ್ಲಿ ಕೊನೆಯಲ್ಲಿ ಹೇಳ್ತೀನಿ. ಯೂಟ್ಯೂಬ್ ನಲ್ಲಿ 2010ರಲ್ಲಿ ಅಪ್ಲೋಡ್ ಮಾಡಿದ ಆ ಕ್ಲಿಪ್ ವಿಡಿಯೋ ಪೆಂಗ್ವಿನ್ ಡಿಪ್ರೆಸ್ಡ್. ಆ ಕ್ಲಿಪ್ ನಲ್ಲಿ ನಿರ್ದೇಶಕ ವರ್ನರ್ ಹೆರ್ಝಾಗ್ ಅವರು ಪೆಂಗ್ವಿನ್ ವಿಜ್ಞಾನಿ ಡಾಕ್ಟರ್ ಡೇವಿಡ್ ಅನ್ಲೆ ಅವರ ಬಳಿ ಪೆಂಗ್ವಿನ್ಗಳು ಉಚಿತನದಲ್ಲಿ ಈ ತರ ಏನಾದ್ರು ವರ್ತಿಸ್ತಾವ ಎಂದು ಕೇಳಿದಾಗ ಅವರು ನಾನು ಒಂದು ಪೆಂಗ್ವಿನ್ ಬಂಡೆಗೆ ಡಿಕ್ಕಿ ಹೊಡೆಯುವುದನ್ನು ಆದರೆ ಕೆಲವೊಮ್ಮೆ ದಿಕ್ಕು ತಪ್ಪಿ ಗೊಂದಲಕ್ಕೊಳಗಾಗಿ ಇರಬೇಕಾದ ಸ್ಥಳದಿಂದ ತುಂಬಾ ದೂರ ಹೋಗ್ತವೆ ಎಂದು ಅವರು ಉತ್ತರಿಸುತ್ತಾರೆ. Well, I've never seen a penguin bashing its head against a rock. They do get disoriented. They end up in places they shouldn't be. ಡಾಕ್ಯುಮೆಂಟರಿ ಆಗಿ ಇರಬೇಕಾದ ಜಾಗದಿಂದ 80 ಕಿಲೋಮೀಟರ್ ದಾಟಿ ದಾರಿ ತಪ್ಪಿ ಬಂದಿರೋ ಇನ್ನೊಂದು ಪೆಂಗ್ವಿನ್ ಕೂಡ ಅವ್ರು ನೋಡ್ತಾರೆ. ಆದ್ರೆ ನಿಜವಾಗ್ಲೂ ಪೆಂಗ್ವಿನ್ಗಳು ಯಾಕೆ ಈ ತರ ಮಾಡ್ತವೆ ಯಾರಿಗದು ಗೊತ್ತಾ ಬ್ರದರ್? ಇಲ್ಲಿವರೆಗೂ ಯಾಕೆ ಅವು ಆ ತರ ಮಾಡ್ತವೆ ಅಂತ ಯಾವುದೇ ಸಂಶೋಧಕರು ಖಚಿತವಾಗಿ ಹೇಳೋಕ್ಕಾಗ್ತಾ ಇಲ್ಲ. ವಿಜ್ಞಾನಿ ಹ್ಯಾನ್ಲೆ ಅವ್ರು ಹೇಳ್ತಾರೆ ಅದನ್ನ ಮತ್ತೆ ನೀವು ಆ ಗುಂಪಿಗೆ ಏನಾದ್ರು ತಗೊಂಬಂದ್ಬಿಟ್ರೆ ಅದು ಮತ್ತೆ ಆ ಪರ್ವತದ ಕಡೆನೆ ಹೋಗುತ್ತೆ ಅಂತ ಹೇಳ್ತಾರೆ. ಹಂಗಂದ್ರೆ ಇದು ಯಾವುದೇ ದಾರಿ ತಪ್ಪಿ ಬಂದಿಲ್ಲ, ಯಾವ್ದಾರ ಒಂದು ಕಾರಣಕ್ಕೆ ಈ ತರ ಮಾಡ್ತಾ ಇರ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ತಾನು ಸತ್ತೋಗ್ತೀನಿ ಅಂತ ಗೊತ್ತಿದ್ರು ಗುಂಪಿನಿಂದ ಬೇರೆಯಾಗಿ ಪರ್ವತದ ಕಡೆ ಒಂದು ಸಾಧನೆ ಆಗಿಟ್ಕೊಂಡು ಆ ಕಡೆ ಹೋಗುತ್ತೆ. ಎಷ್ಟು ವಿಚಿತ್ರ ಅಲ್ವಾ? ನಾವು ಕೂಡ ಅಷ್ಟೇನೆ ಇದ್ದಲ್ಲಿ ಇದ್ಬಿಟ್ರೆ ಒಂದು ಸಾಧನೆ ಮಾಡಕ್ ಕೂಡ ಸಾಧ್ಯ ಆಗಲ್ಲ.